ರಾಜ್ಯ ರಾಜಕೀಯದಲ್ಲಿ ಈಗ ಧರ್ಮ ನಡುವೆ ಜಾತಿ ಸಂಕಟ ಈಗ ಶುರುವಾಗ್ತಾ ಇದೆ. ಜಾತಿ ಜನಗಣತಿ ವಿಚಾರವಾಗಿ ಇನ್ನೂ ವರದಿ ಬಿಡುಗಡೆ ಆಗಿಲ್ಲ, ವರದಿ ಸರ್ಕಾರದ ಕೈ ಸೇರಿಲ್ಲ. ಆಗಲೇ ನೋಡಿ ಜಟಾಪಟಿ ಹೇಗೆ ಶುರುವಾಗಿದೆ ಅಂತೇಳಿ. ಜಾತಿ ಜನಗಣತಿ ವರದಿ ವಿಚಾರ ಮುನ್ನೆಲೆಗೆ ಬರ್ತಾ ಇದ್ದಂತೆ ಒಕ್ಕಲಿಗ ನಾಯಕರು ಆರಂಭದಲ್ಲಿ ಲಿಸ್ಟನ್ನು ಮಾಡಿ ಒಕ್ಕಲಿಗ ಸಮುದಾಯದ ಪೀಠಾಧಿಪತಿಗಳು ಒಂದು ಲೆಟರ್ ಹೆಡನ್ನು ರೆಡಿ ಮಾಡಿ ಅದರಲ್ಲಿ DCM DK ಶಿವಕುಮಾರ್ ಅವರ ಹಾದಿಯಾಗಿ ಕೆಲವು ಒಕ್ಕಲಿಗ ಸಮುದಾಯದ ಪ್ರಭಾವಿ ಸಚಿವರನ್ನ ಪ್ರಬಲ ನಾಯಕರನ್ನ ಸಹಿ ಹಾಕ್ಸ್ಕೊಂಡಿದ್ರು. ಆಗಲೇ ರಿಪಬ್ಲಿಕ್ ಕನ್ನಡ ಹೇಳಿತ್ತು ಮುಂದೊಂದು ದಿನ ಲಿಂಗಾಯತ ನಾಯಕರು ಕೂಡ ಇದೇ ಹಾದಿಯನ್ನು ತುಳಿತಾರೆ ಅಂತೇಳಿ. ಈಗ ಆ ಹಾದಿ ತುಳಿದಿರುವಂಥ ಕೆಲಸವನ್ನ ಲಿಂಗಾಯತ ಮುಖಂಡರು ಕೂಡ ಮಾಡಿದ್ದಾರೆ. ಶಾಮನೂರು ಶಿವಶಂಕರಪ್ಪ ಅವರ ನೇತೃತ್ವದಲ್ಲಿ ಒಂದು ಲೆಟರ್ ಹೆಡ್ ರೆಡಿ ಮಾಡಲಾಗಿದೆ. ಅದರಲ್ಲಿ ಸಹಿ ಸಂಗ್ರಹಿಸಿ ಅದನ್ನ CM ಸಿದ್ದರಾಮಯ್ಯ ಅವರಿಗೆ ಕೊಡಲಾಗಿದೆ. ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಜಾತಿ ಜನಗಣತಿ ವಿಚಾರವಾಗಿ ಕಾಂಗ್ರೆಸ್ ಪಾಳೆಯದಲ್ಲೇ ಪರ ವಿರೋಧ ಚರ್ಚೆಗಳಾಗ್ತಾ ಇದೆ. ಇನ್ನು ವರದಿ ಕೈ ಸೇರಬೇಕು, ಅದನ್ನ ಆ ಬಳಿಕ ಕ್ಯಾಬಿನೆಟ್ನಲ್ಲಿ ಡಿಸ್ಕಸ್ ಮಾಡಬೇಕು, ಆ ಬಳಿಕ ಸರ್ಕಾರ ಅದನ್ನ ಅನೌನ್ಸ್ ಮಾಡಬೇಕು. ಆದರೆ ಇನ್ನೂ ಸರ್ಕಾರದ ಕೈಗೆ ಸೇರಿಲ್ಲ. ಆಗಲೇ ಈಗ ಕೌಂಟರ್ ಕೊಡೋದಕ್ಕೆ ಶುರುವಾಗಿದ್ದಾರೆ, ವಿರೋಧಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, CM ಅವರು ಅಹಿಂದ ಶಕ್ತಿ ಪ್ರದರ್ಶನದ ಮಾಡಿದರೆ ಲಿಂಗಾಯತವರು ಕೂಡ ಸಮಾವೇಶವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ನೇರ ಸವಾಲನ್ನು ಹಾಕಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು. ಅಹಿಂದ ನಾಯಕ ಅಂತೇಳಿ CM ಸಿದ್ದರಾಮಯ್ಯ ಅವರನ್ನ ಕರೀತಾರೆ. ಅಲ್ಪಸಂಖ್ಯಾತ, ಹಿಂದುಳಿದ, ದಲಿತ ಈ ಮೂರು ಕೂಡ ಅಹಿಂದ ನಾಯಕ ಅಂತೇಳಿ CM ಸಿದ್ದರಾಮಯ್ಯ ಅವ್ರನ್ನ ಕರೀತಾರೆ. ಅವರೇನಾದರೂ ಸಮಾವೇಶವನ್ನು ನಡೆಸೋ ಮೂಲಕ ಶಕ್ತಿ ಪ್ರದರ್ಶನಕ್ಕೆ ಮುಂದಾದರೆ ನಾವು ಕೂಡ ನಡೆಸ್ತೀವಿ ಅಂತ ಹೇಳಿ ಕೌಂಟರ್ ಕೊಟ್ಟಿದ್ದಾರೆ ಶಾಮನೂರು ಶಿವಶಂಕರಪ್ಪ ಅವರು. ಕೇಳಿ. ಭೇಟಿಯಾಗಿ ಮನವಿ ಕೊಟ್ಟಿದ್ದೀರಿ ಸರ್? ಕೊಟ್ಟತಿ. ಏನೇ ಸರ್ ಬೇಡಿಕೆಗಳು, ಪ್ರಮುಖ ಬೇಡಿಕೆಗಳು ಏನಕ್ಕೆ ಸರ್? ಈ ಪಬ್ಲಿಕ್ ಭಾಷಣ ಮಾಡಿದ್ದೇವೆ, ಇನ್ನು ಮತ್ತೆ ಕೇಳ್ತೀವಿ ಏನದು ಅರ್ಥ? ಇದು ವೈಜ್ಞಾನಿಕವಾಗಿಲ್ಲ ನಿಮ್ದು, ಈಗ ಅದು ಬೇರೆ ಇರುವ ಸರಿಯಾಗಿ ಮಾಡ್ತಾರೆ ಅಂತ ಹೇಳಿದ್ವಿ. ನೋಡಿ, ಎಲ್ಲ ಶಾಸಕರು ಸೈನ್ ಮಾಡಿದ್ದು ಕೊಟ್ಟಿದ್ವಿ. ಎಷ್ಟು ಜನ ಶಾಸಕರು ಸೈನ್ ಮಾಡಿದ್ರೆ ಸುಮಾರು 60 ಜನ ಇದ್ದಾರೆ. ಅವಿರೋದು 73 ಇದಾವೆ, 60 ಜನ ಸೈನ್ ಮಾಡಿದ್ದಾರೆ. ನೋಡಿ ಏನಂದ್ರೆ ಸರ್ ಸೇಮ್ ಏನು ರಾಜ್ಯ ರಾಜಕಾರಣದಲ್ಲಿ ಜಾತಿ ಜನಗಣತಿಯ ಜಟಾಪಟಿ ಒಂದು ಕಡೆ ನಡೀತಾ ಇದ್ರೆ, ಇದೇ ವಿಚಾರದಲ್ಲಿ ಕೈ ಶಾಸಕರ ನಡುವೆ ದ್ವಂದ್ವ ನಿಲುವು ವ್ಯಕ್ತವಾಗ್ತಾ ಇದೆ. ಒಂದು ಕಡೆ ಬೇಕು ಅಂತೇಳಿ, ಇನ್ನೊಂದು ಕಡೆ ಬೇಡ ಅಂತೇಳಿ. ಹೊರಗೆ ಹೇಳ್ತಾ ಇರೋದೇ ಒಂದು, ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡ್ತಾ ಇರೋದೇ ಒಂದು, ಸಾರ್ವಜನಿಕರ ಸಭೆಯಲ್ಲಿ ಹೇಳೋದೇ ಒಂದು, ಆದರೆ ಸಭೆಯಲ್ಲಿ ಮಾಡ್ತಾ ಇರೋದೇ ಮತ್ತೊಂದು. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಪೋಸ್ ಸುದ್ದಿ. ಸಿದ್ದರಾಮಯ್ಯ ಅವರ ಪರ ಬೆಂಬಲವನ್ನ ಸೂಚನೆ ಕೊಟ್ಟಿದ್ದ ಇಬ್ಬರು ಶಾಸಕರು, ಅಶೋಕ್ ಪಟ್ಟಣ್ ಹಾಗೂ ರಾಯರೆಡ್ಡಿ ಅವರು, ಬಸವರಾಜ ರಾಯರೆಡ್ಡಿ ಅವರು ಜಾತಿ ಜನಗಣತಿಯ ಪರ ಬ್ಯಾಟಿಂಗ್ ಅನ್ನ ಮಾಡ್ತಾ ಇದ್ದಾರೆ. ಆದರೆ ವೀರಶೈವ ಮಹಾಸಭಾ CMಗೆ ಕೊಟ್ಟ ಮನವಿಯಲ್ಲಿ ಸಹಿಯನ್ನ ಹಾಕಿದೆ. ತಮ್ಮ ಸಮುದಾಯದ ಒತ್ತಡಕ್ಕೆ ಶಾಸಕರು ಸಿಲುಕ್ತಾ ಇದ್ದಾರಾ ಅನ್ನುವ ಪ್ರಶ್ನೆ ಇದು. ಇದು ರಿಪಬ್ಲಿಕ್ ಕನ್ನಡದ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಎಕ್ಸ್ಪೋಸ್ ಸುದ್ದಿ. ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಜಾತಿ ಜನಗಣತಿ ಜಟಾಪಟಿ ಮುಂದುವರಿತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಹೈಕಮಾಂಡ್ ಅಂಗಳದಲ್ಲಿ ಜಾತಿ ಜನಗಣತಿ ಜಟಾಪಟಿ ನಡೀತಾ ಇದೆ. ಜಾತಿ ಜನಗಣತಿ ವರದಿಗೆ ವಿರೋಧಿಸಿ ಸಹಿ ಸಂಗ್ರಹವನ್ನ ಮಾಡಲಾಗಿದೆ. ಲಿಂಗಾಯತ ಸಮುದಾಯದ ಶಾಸಕರು, ಸಚಿವರಿಂದಲೂ ಕೂಡ ಸಹಿಯನ್ನು ಹಾಕಿಸಿಕೊಳ್ಳಲಾಗಿದೆ. ಸಚಿವರು ಯಾರ್ಯಾರು ಅನ್ನೋದನ್ನ ಕೂಡ ನಾವು ನಮ್ಮ ಹತ್ರ ಲಿಸ್ಟ್ ಇದೆ, ಯಾರ್ಯಾರು ಸಹಿ ಮಾಡಿದ್ದಾರೆ ಅಂತೇಳಿ. ನಿನ್ನೆ ವಿರೋಧಿಸಿ ಸಹಿ ಹಾಕಿ CMಗೆ ಪತ್ರವನ್ನು ನೀಡಲಾಗಿತ್ತು. ಈ ಬಗ್ಗೆ ಮಾಹಿತಿಯನ್ನು ಪಡೆದುಕೊಂಡಂತ ಕಾಂಗ್ರೆಸ್ ಹೈಕಮಾಂಡ್ ಈಗ ಜಟಾಪಟಿ ಶುರುವಾಗಿದೆ ಅನ್ನೋದು ಅಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ. ಪ್ರಮುಖ ನಾಯಕರೇ ಇವತ್ತು ಸಹಿಯನ್ನ ಮಾಡಿದ್ದಾರೆ. ನೋಡಿ, ಯಾರೆಲ್ಲ ಲಿಂಗಾಯತ ಸಮುದಾಯದ ಶಾಸಕರಿದ್ದಾರೋ ಅವರೆಲ್ಲರೂ ಕೂಡ ಈಗ ಸಹಿಯನ್ನು ಹಾಕಿದ್ದಾರೆ. ಯಾರೆಲ್ಲ ಸೈನ್ ಮಾಡಿದ್ದಾರೆ ಅನ್ನುವ ಲಿಸ್ಟ್ ಕೂಡ ನಮ್ಮ ಹತ್ರ ಇದೆ. ನಿನ್ನೆ ಸಹಿ ಮಾಡಿದಂಥ ಲೆಟರ್ ನೋಡಿ, ಒಟ್ಟು 49 ಜನರ ಹೆಸರಿರುವಂಥ ಲಿಸ್ಟ್ ಸಿಕ್ಕಿದೆ.
ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಬೆಂಗಳೂರು. ವೀರಶೈವ ಲಿಂಗಾಯತ ಸಚಿವರು ಮತ್ತು ಶಾಸಕರುಗಳ ಸಹಿ. ಅದರಲ್ಲಿ ಮೊದಲನೇ ಹೆಸರೇ ಶಾಮನೂರು ಶಿವಶಂಕರಪ್ಪ ಅವರು ಸಹಿ ಮಾಡಿದ್ದಾರೆ. ಎರಡನೇ ಹೆಸರು ಈಶ್ವರ್ ಖಂಡ್ರೆ ಸಚಿವರು ಸಹಿ ಮಾಡಿದ್ದಾರೆ. ಶರಣಬಸಪ್ಪ ದರ್ಶನಾಪುರ್ ಸಹಿ ಮಾಡಿಲ್ಲ. ಶಿವಾನಂದ ಎಸ್ ಪಾಟೀಲ್ ಸಹಿ ಮಾಡಿದ್ದಾರೆ. ಎಂ ಬಿ ಪಾಟೀಲ್ ಸಚಿವರು ಸಹಿ ಮಾಡಿದ್ದಾರೆ. ಎಸ್ ಎಸ್ ಮಲ್ಲಿಕಾರ್ಜುನ್ ಅವರು ಮಾಡಿಲ್ಲ. ನೋಡಿ, ನೀವು ಲಾಸ್ಟ್ ಪೇಜ್ಗೆ ಹೋದಾಗ ಸಿ ಸಿ ಪಾಟೀಲ್ ಅವರು, ಬಸವರಾಜ ರಾಯರೆಡ್ಡಿ ಅವರು, ನೋಡಿ ಬಸವರಾಜ ರಾಯರೆಡ್ಡಿ ಅವರು ಸಹಿ ಮಾಡಿದ್ದಾರೆ. ಸಿಎಂ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಂಥ ಬಸವರಾಜ ರಾಯರೆಡ್ಡಿ ಅವರು 14ನೇ ಹೆಸರು ಅಲ್ಲಿ ಗಮನಿಸ್ಬೋದು. ನೋಡಿ 14ನೇ ಹೆಸರಲ್ಲಿ ಬಿ ವೈ ವಿಜೇಂದ್ರ ಹೆಸರು ಕೂಡ ನಿಮಗೆ ಕಾಣುತ್ತೆ. ಬಿ ವೈ ವಿಜೇಂದ್ರ ಅವರು 48ನೇ ಹೆಸರು, ಅವರು ಕೂಡ ಇಲ್ಲಿ ಸಹಿ ಹಾಕಿದ್ದಾರೆ. ಇವರು ಬಿಜೆಪಿ. ಮಹೇಶ್ ತೆಂಗಿನಕಾಯಿ ಬಿಜೆಪಿ. ಗಣೇಶ್ ಪ್ರಸಾದ್, ಯು ಬಿ ಬಣಕಾರ್, ಎಂ ಆರ್ ಪಾಟೀಲ್, ಶೈಲೇಂದ್ರ ಬೆಲ್ದಾಳೆ, ವಿನಯ್ ಕುಲಕರ್ಣಿ ಇವರೆಲ್ಲರೂ ಕೂಡ ಸಹಿ ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ವಿಜಯ್. ಜಾತಿ ಜನಗಣತಿಯ ವಿಚಾರವಾಗಿ ಹೇಳೋದೊಂದು ಒಳಗಾಗ್ತಿರೋದೇ ಇನ್ನೊಂದು ಅನ್ನೋ ಹಾಗಾಗಿದೆ. ಏನಾಗ್ತಾ ಇದೆ ಕಾಂಗ್ರೆಸ್ ಪಾಳ್ಯದಲ್ಲಿ? ಬಸವರಾಜ ರಾಯರೆಡ್ಡಿ ಅವ್ರನ್ನ ಅವ್ರದ್ದೊಂದೇ ಸಾಕು, ನೀವೇ ಅವರನ್ನು ಮಾತಾಡ್ಸಿದಿರಿ ಅಲ್ವಾ ವಿಜಯ್? ಅವರೇ CM ಸಿದ್ದರಾಮಯ್ಯ ಅವರ ಪರ ಬ್ಯಾಟ್ ಬೀಸಿದ್ರು, ಅದನ್ನು ನೋಡಿದ್ರೆ ಅಲ್ಲಿ ಸಹಿ ಮಾಡಿದ್ದಾರೆ. ಏನಾಗ್ತಾ ಇದೆ ವಿಜಯ್? ನಾಗೇಂದ್ರ ಬಾಬು, ಪಕ್ಷದಲ್ಲಿ ಸರ್ಕಾರದಲ್ಲಿ ಜಾತಿ ಜನಗಣತಿ ವಿಚಾರ ಏನಿದೆ ದಿನೇ ದಿನೇ ಹೊಸ ಆಯಾಮಗಳ ಜೊತೆಗೆ ಸರ್ಕಾರ ಅವನ್ನು ಅಲಗಾಡಿಸುವ ಮಟ್ಟಕ್ಕೆ ಬರುವಂತಹ ಸಾಧ್ಯತೆ ಬರ್ತಾ ಇರುವಂಥದ್ದು. ಅಷ್ಟರ ಮಟ್ಟಿಗೆ ದಿನೇ ದಿನೇ ಈ ಪ್ರಕರಣ ಜಾಸ್ತಿ ಆಗ್ತಾ ಇರುವಂಥದ್ದು. ಮೊದಲು ಒಕ್ಕಲಿಗ ಸಚಿವರು ಮತ್ತು ಶಾಸಕರು ಪಕ್ಷಾತೀತವಾಗಿ ಸಹಿ ಮಾಡಿಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೊಟ್ಟಿದ್ದು. ಅದಾದ ಬಳಿಕ ಸುಮಾರು ಬಹುತೇಕ ಒಂದು 15 ದಿವಸ, ಒಂದು ತಿಂಗಳ ಬಳಿಕ ಸುಮ್ಮನೆ ಇದ್ದಂತಾನೆ ಲಿಂಗಾಯತ ಸಮುದಾಯದವರು ಕೂಡ ಈ ಸಂಬಂಧಪಟ್ಟ ಮುಂಚೆ ಕೂಡ ವಿರೋಧ ವ್ಯಕ್ತಪಡ್ತಾ ಇದ್ರು, ಬಹಿರಂಗ ಸಹಿ ಹಾಕಿರಲಿಲ್ಲ. ನಿನ್ನೆ ಅಧಿವೇಶನದ ಕೊನೆಯ ದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ನೇರವಾಗಿ ಶಾಮನೂರು ಶಿವಶಂಕರಪ್ಪ ಅವರು ಸಚಿವರ ಸಹಿ ಮಾಡಿಸಿ, ಶಾಸಕರ ಸಹಿ ಮಾಡಿಸಿ ಪಕ್ಷಾತೀತ ಕೊಟ್ಟಿರೋದಾದ್ರೆ ಕಾಂಗ್ರೆಸ್ ಪಕ್ಷದವರು ಕೂಡ ಸಹಿ ಮಾಡಿರುವಂಥದ್ದು. ಅಂದರೆ ಇದರ ಅರ್ಥ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇನ್ನು ಕೆಲವೇ ದಿನಗಳಲ್ಲಿ ಜಾತಿ ಜನಗಣತಿ ವರದಿ ಸ್ವೀಕಾರ ಮಾಡ್ತಾರೆ ಮತ್ತು ಆ ಸಂಬಂಧಪಟ್ಟಂತೆ ಮಾಡುವುದಾಗಿ ಘೋಷಣೆ ಮಾಡಿದ ಬೆನ್ನಲ್ಲೇ ಕೂಡ ಈಗ ಒಕ್ಕಲಿಗ ಮತ್ತು ಲಿಂಗಾಯತ, ಅದರಲ್ಲೂ ಲಿಂಗಾಯತ ಸಚಿವರು ಶಾಸಕರು ಸಿಡಿದೆದ್ದಿರುವಂಥದ್ದು, ಈಗ ಬಹಿರಂಗ ಪತ್ರ ಬರೆದಿರುವಂಥದ್ದು. ಇಲ್ಲಿ ಒಂದು ಸೂಕ್ಷ್ಮ ವಿಚಾರ, ಪ್ರಮುಖ ವಿಚಾರ ನಾಗೇಂದ್ರ ಬಾಬು, ಒಕ್ಕಲಿಗ ಸಚಿವರು ಒಕ್ಕಲಿಗ ಸಮುದಾಯದ ಸಚಿವರು ಪತ್ರ ಬರೆದಾಗ ಅದರಲ್ಲಿ ಸಾಕಷ್ಟು ಸಂಚಲನಕ್ಕೆ ಕಾರಣ ಆಗಿತ್ತು. ಅದಾದ ಬಳಿಕವೂ ಕೂಡ ಲಿಂಗಾಯತ ಸಮುದಾಯದ ಸಚಿವರು ಬಹಿರಂಗವಾಗಿ ಸಹಿ ಹಾಕಿ ಕೊಡ್ತಾರಂದ್ರೆ ಒಂದು ರೀತಿಯಲ್ಲಿ ಈ ಒಂದು ವಿಚಾರ ಈಗ ಮುಖ್ಯಮಂತ್ರಿಗೆ ಧರ್ಮ ಸಂಕಟಕ್ಕೆ ಸಿಲುಕಿರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಬೆಚ್ಚಿ ಬಿದ್ದಿರುವಂಥದ್ದು. ಒಂದು ವೇಳೆ ಜಾತಿ ಜನಗಣತಿ ವರದಿ ಸ್ವೀಕಾರ ಮಾಡಿದ್ರೆ ಒಂದು ಸರ್ಕಾರದ ಬುಡವನ್ನು ಅಲ್ಲಾಡಿಸುವ ಮಟ್ಟಕ್ಕೆ ಹೋಗುತ್ತಾ ಅನ್ನುವಂಥ ಚರ್ಚೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯ ಪಡಸಾಲದಲ್ಲಿ ಹರಿದಾಡ್ತಾ ಇರುವಂಥದ್ದು. ನೋಡಬೇಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಏನು ಮಾಡ್ತಾರಂತ. ಇದರ ಬೆನ್ನಲ್ಲೇ ಕೂಡ ಇನ್ನು ಮುಂದಿನ ವಾರ ಮಹತ್ವದ ವೀರಶೈವ ಲಿಂಗಾಯತ ಮಹಾಸಭಾದ ಒಂದು ಸಮ್ಮೇಳನ ಕರೆದಿರುವಂಥದ್ದು. ಅಲ್ಲಿ ಒಂದು ಪ್ರಮುಖ ನಿರ್ಣಯ ತೆಗೆದುಕೊಳ್ಳುವಂತಹ ಸಾಧ್ಯತೆ ಇರುವಂಥದ್ದು. ಇವೆಲ್ಲವನ್ನು ಕೂಡ ನೋಡ್ತಾ ಇದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತಿ ಜನಗಣತಿ ವಿಚಾರದಲ್ಲಿ ಇಕ್ಕಟ್ಟಿಗೆ ಸಿಲುಕಿರುವಂಥದ್ದು. ಏನ್ ತೀರ್ಮಾನ ಮಾಡೋದು ಕೂಡ ಕಷ್ಟ ಆಗಿರುವಂಥದ್ದು. ನೋಡ್ಬೇಕು ಇದನ್ನು ಹೇಗೆ ನಿಭಾಯಿಸ್ತಾರೆ. ನೋಡಿ, ಕೇವಲ ಕಾಂಗ್ರೆಸ್ನ ನಾಯಕರು ಅಷ್ಟೇ ಅಲ್ಲ, ಬಿಜೆಪಿ ನಾಯಕರು ಕೂಡ ಇಲ್ಲಿ ಕೈ ಜೋಡಿಸಿರುವಂಥದ್ದು. ಬಿ ವೈ ವಿಜೇಂದ್ರ ಅವರ ಹಾದಿಯಾಗಿ, ಮಹೇಶ್ ತೆಂಗಿನಕಾಯಿ ಅವರ ಹಾದಿಯಾಗಿ ಈಗ ಪಕ್ಷವನ್ನ ಬದಿಗಿಟ್ಟು ಸಮುದಾಯವೇ ಮುಖ್ಯ ಅಂತೇಳಿ ಎಲ್ಲರೂ ಕೂಡ ತಮ್ಮ ನಿಲುವನ್ನ ತೋರಿಸಿರೋದು ಇಲ್ಲಿ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ವಿಜಯ್. ಖಂಡಿತವಾಗ್ಲಿ ಎಕ್ಸಾಕ್ಟ್ಲಿ ನಾಗೇಂದ್ರ ಬಾಬು, ಇದು ಸಮುದಾಯವಾರು ಒಕ್ಕಲಿಗ ಮತ್ತು ಲಿಂಗಾಯತ ಇಬ್ಬರೂ ಕೂಡ ಸಮುದಾಯವಾರು ಒಗ್ಗಟ್ಟಾಗಿರುವಂಥದ್ದು. ಜಾತಿ ಜನಗಣತಿ ವಿಚಾರದಲ್ಲಿ ಪಕ್ಷಾತೀತವಾಗಿ ಒಗ್ಗಟ್ಟನ್ನು ಆಗಿರುವಂಥದ್ದು. ಇದು ಕೇವಲ ಸಿದ್ದರಾಮಯ್ಯಗಲ್ಲ, ಕಾಂಗ್ರೆಸ್ಗೂ ಪಕ್ಷಕ್ಕೂ ಕೂಡ ಒಂದು ರೀತಿಯ ನಡುಕ ಉಂಟಾಗಿರುವಂಥದ್ದು. ಯಾಕೆ ಅಂತಂದರೆ ಮುಂದಿನ ಲೋಕಸಭಾ ಚುನಾವಣೆ ಹತ್ರ ಇರುವಂಥ ಹಿನ್ನೆಲೆಯಲ್ಲಿ ಇದು ಬಹಳ ಪ್ರಮುಖವಾದ ವಿಚಾರ ಆಗಿರುವಂಥ ಹಿನ್ನೆಲೆಯಲ್ಲಿ ಇದನ್ನು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇದರ ಬಿಸಿ ಮುಟ್ಟಿರುವಂಥದ್ದು. ಮತ್ತು ಸಿದ್ದರಾಮಯ್ಯರು ಒಂದು ಬಹಿರಂಗವಾಗಿ ಈಗಾಗಲೇ ಕೂಡ ಕಮಿಟ್ ಆಗಿರೋದು, ನಾನು ವರದಿ ಸ್ವೀಕಾರ ಮಾಡ್ತೀನಿ ಅಂತ. ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಕೂಡ ನಿರ್ಧಾರ ಮಾಡಿರುವಂಥದ್ದು. ಯಾಕಂದ್ರೆ ಅವರೇ ಮಾಡಿಸಿದಂಥ ಜನಗಣತಿ ವರದಿಯ ಆದೇಶ ಈ ಹಿನ್ನೆಲೆಯಲ್ಲಿ ಅವರು ಸ್ವೀಕಾರ ಮಾಡೋಕ್ಕೆ ಮುಂದಾಗಿರುವಂಥದ್ದು. ಇದು ಪಕ್ಷಾತೀತವಾಗಿ ಒಂದಾಗಿರುವಂಥ ಹಿನ್ನೆಲೆಯಲ್ಲಿ ರಾಜಕೀಯವಾಗಿ ಒಂದಷ್ಟು ಪರಿಣಾಮ ಬೀರುವಂತಹ ಸಾಧ್ಯತೆ, ನಿರೀಕ್ಷೆ ಇರುವಂಥದ್ದು. ನೋಡಬೇಕು, ಇದು ಮುಂದಿನ ದಿನಗಳಲ್ಲಿ ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಆಯಾಮಗಳನ್ನು ತೆಗೆದುಕೊಂಡು ಹೋಗುವಂಥ ಎಲ್ಲ ಸಾಧ್ಯತೆ ಇರುವಂಥದ್ದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ವಿಜಯ್ ನಿಮ್ಮೆಲ್ಲ ಮಾಹಿತಿಗಾಗಿ.